ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ನವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇರುವುದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಸಿಎಂ ಅಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ರಾಜೀನಾಮೆ ಕೊಟ್ಟರೆ ತೆಲಂಗಾಣ ಸರ್ಕಾರಕ್ಕೂ ಕೂಡ ಸಂಕಷ್ಟ ಕಂಟಕ ಶುರುವಾಗುತ್ತೆ. ಇದು ಹೇಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪಾಲಿಗೆ ಮೂಡ ಹಗರಣ ಮುಳುವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ದಿನೇ ದಿನೇ ಬಲವಾಗ್ತಾ ಇದೆ ಬದಲಾವಣೆಯ ಚರ್ಚೆ. ಅಂದ್ರೆ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಕೇಸ್ನಲ್ಲಿ ಸಿದ್ದರಾಮಯ್ಯ ಫಿಕ್ಸ್ ಆದ್ರೆ ಬದಲಾವಣೆ ಅನ್ನೋದು ಫಿಕ್ಸ್ ಆಗೇ ಆಗುತ್ತೆ. ನೋ ವೇ ಚಾನ್ಸೇ ಇಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ಹೇಳ್ತಾ ಇದೆ. ಅದೊಂದು ಎಚ್ಚರಿಕೆಯೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಣ. ಕರ್ನಾಟಕದಲ್ಲಿ ಟಚ್ ಮಾಡಿದ್ರೆ ತೆಲಂಗಾಣದಲ್ಲಿ ರಿಯಾಕ್ಷನ್ ಬರುತ್ತೆ. ಹೈಕಮಾಂಡ್ಗೆ ತೆಲಂಗಾಣ ವಾರ್ನಿಂಗ್ ಕೊಟ್ಟಿದ್ದೇಕೆ? ಮೂಡ ಕೇಸ್ಗೂ ತೆಲಂಗಾಣಕ್ಕೂ ಏನ್ ಸಂಬಂಧ? ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ತೆಲಂಗಾಣ ರಾಜ್ಯ ನಿಂತ್ಕೊಂಡಿದೆ. ಹಾಗಾದ್ರೆ ಏನಿದು? ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ರಾಜೀನಾಮೆಯನ್ನ ಕೊಟ್ರೆ ತೆಲಂಗಾಣ ಸರ್ಕಾರ ಉರುಳು ಬಿಡುತ್ತೆ, ತೆಲಂಗಾಣ ಸಿಎಂ ಉರುಳು ಬಿಡ್ತಾರೆ ಅಥವಾ ಬದಲಾವಣೆ ಆಗಿಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ. ಏನ್ ಸಂಬಂಧ ಹಾಗಾದ್ರೆ ಕರ್ನಾಟಕಕ್ಕೂ ಮತ್ತು ತೆಲಂಗಾಣ ಸರ್ಕಾರಕ್ಕೂ? ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರೆ ತೆಲಂಗಾಣದಲ್ಲಿ ಎಫೆಕ್ಟ್ ಆಗುತ್ತೆ. ಈಗ ರಾಜ್ಯ ಅಂದ್ರೆ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಮತ್ತು ಕ್ಲೀನ್ ಇಮೇಜ್ ನಾಯಕ. ಹಾಗಾಗಿನೇ ಅವರನ್ನ ಕರ್ನಾಟಕದಲ್ಲಿ ಟಚ್ ಮಾಡಿದ್ರೆ ತೆಲಂಗಾಣದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ತೆಲಂಗಾಣದಲ್ಲಿ ವರ್ಕೌಟ್ ಮಾಡಲು ಬಿಜೆಪಿಗೆ ಹುಮ್ಮಸ್ಸು ಬರುತ್ತೆ. ಕರ್ನಾಟಕದಲ್ಲಿ ಎಂತ ಘಟಾನುಘಟಿ ನಾಯಕನನ್ನೇ ಇಳಿಸಿಬಿಟ್ಟಿದ್ದೀವಿ ಒಂದು ಕೇಸ್ನಲ್ಲಿ, ಅಂದ್ರೆ ಸಿದ್ದರಾಮಯ್ಯನವರು ಇಳಿದ್ರೆ ಅವಾಗ ಬಿಜೆಪಿಯವರ ಹುಮ್ಮಸ್ಸು ಡಬಲ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲೂ ಕೂಡ ನಾವು ಪ್ರಯತ್ನ ಪಟ್ಟರೆ ಇಳಿಸಬಹುದು, ಸರ್ಕಾರನ ಉರುಳಿಸಬಹುದು ಅಂತ ಹೇಳಿ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಬಿಜೆಪಿಗೆ. ತೆಲಂಗಾಣ ಸಿಎಂ ವಿರುದ್ಧ ಅನೇಕ ಕೇಸ್ಗಳಿವೆ. ಇದು ಎಕ್ಸಾಕ್ಟ್ ವಿಚಾರ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇದಾರಲ್ಲ, ಅವರ ಮೇಲೆ ಬಹಳಷ್ಟು ಪ್ರಕರಣಗಳಿದಾವೆ. ರೇವಂತ್ ರೆಡ್ಡಿ ನಿವಾಸದ ಮೇಲೆ ಈ ಹಿಂದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂದ್ರೆ ಇಡಿ ದಾಳಿಯನ್ನ ಕೂಡ ನಡೆಸಿತ್ತು. ತೆಲಂಗಾಣದಲ್ಲಿ ಬಿಜೆಪಿ ಮೇಲೆ ಬಿಆರ್ಎಸ್ ಸಾಫ್ಟ್ ಕಾರ್ನರ್ ಹೊಂದಿದೆ. ಬಿಆರ್ಎಸ್ ಪಕ್ಷ ಇವರಿಬ್ರು ಒಂದಾಗ್ಬಿಟ್ರೆ ಬಿಜೆಪಿ ಮತ್ತು ಬಿಆರ್ಎಸ್ ನವರು ಅಲ್ಲಿಗೆ ತೆಲಂಗಾಣದಲ್ಲಿರುವಂತಹ ರಚನೆ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇವಂತ್ ವಿರುದ್ಧ ಕೆಸಿಆರ್ಗೆ ವೈಯಕ್ತಿಕ ದ್ವೇಷ ಇದೆ. ಎಕ್ಸಾಕ್ಟ್ಲಿ ಹೌದು. ಈ ಬಾರಿ ಕೆಸಿಆರ್ ಚುನಾವಣೆಯಲ್ಲಿ ಸೋಲೋದಕ್ಕೂ ಕೂಡ ರೇವಂತ್ ರೆಡ್ಡಿನೇ ಕಾರಣ. ಹಾಗಾಗಿನೇ ವೈಯಕ್ತಿಕ ದ್ವೇಷ ಕೆಸಿಆರ್ಗೆ ಇದೆ.
ರೇವಂತ್ ರೆಡ್ಡಿ ವಿರುದ್ಧ ಕೇಸ್ಗಳಿಗೆ ಮರುಜೀವವನ್ನ ಕೊಡೋದಕ್ಕೆ ಬಿಜೆಪಿಯವರು ಮುಂದಾಗ್ತಾರೆ. ಯಾಕೆಂತ ಹೇಳಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆಯಲ್ಲ, ಹಾಗಾಗಿನೇ. ಇನ್ನು ತೆಲಂಗಾಣದಲ್ಲಿ ದಿನೇ ದಿನೇ ಬಿಜೆಪಿ ಬಲಿಷ್ಠ ಆಗ್ತಾ ಹೋಗ್ತಾ ಇದೆ. ಬಿಜೆಪಿಯವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ತೆಲಂಗಾಣದಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳಿ. ಆದರೆ ಕಳೆದ ಚುನಾವಣೆಯಲ್ಲಿ ಅದು ಸಾಧ್ಯ ಆಗಲಿಲ್ಲ. ಆದರೆ ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಬಿಜೆಪಿಯವರು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಸಕ್ಸಸ್ ಆಗ್ತಾ ಇರೋದಂತದ್ದು ಸತ್ಯ. ಇನ್ನು ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ್ದೇ ಆದ್ರೆ ತೆಲಂಗಾಣದಲ್ಲಿ ಆಪರೇಷನ್ ಕಮಲ ನಡೆಯುತ್ತೆ. ಈಗ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಭಯದ ವಾತಾವರಣ ಕಾಂಗ್ರೆಸ್ ಸರ್ಕಾರಕ್ಕಿದೆಯೋ, ಅಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿದು ಬಿಟ್ರೆ ಆಪರೇಷನ್ ಕಮಲ ಬಹಳ ಈಸಿ ಆಗಿ ಹೋಗ್ಬಿಡುತ್ತೆ ಬಿಜೆಪಿ ಅವರಿಗೆ. ಹಾಗಾಗಿನೇ ಇದೇ ರೀತಿಯಾಗಿ ತೆಲಂಗಾಣದಲ್ಲೂ ಸುಲಭ ಆಗುತ್ತೆ ಆಪರೇಷನ್ ಕಮಲದ ದಾರಿ ಅಂತ ಹೇಳಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗೊತ್ತಿರುವಂತ ವಿಚಾರ. ಇನ್ನು ಅಲ್ಲಿನ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಸುಲಭ ಆಗುತ್ತೆ. ಸಿಎಂನೇ ಕೆಳಗಿಳಿಸಿಬಿಟ್ರೆ ಕಾಂಗ್ರೆಸ್ನ ಶಾಸಕರಿಗೆ ಅಭದ್ರತೆಯ ಭಯ ಶುರುವಾಗುತ್ತೆ. ಹಾಗಾಗಿನೇ ಒಬ್ಬೊಬ್ಬರೇ ಬಿಜೆಪಿಯ ಬಲೆಗೆ ಬೀಳೋದಕ್ಕೆ ಶುರು ಮಾಡ್ತಾರೆ. ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಪ್ಲಾನ್ ವಿಫಲಗೊಳಿಸಬೇಕು, ಇದು ಕಾಂಗ್ರೆಸ್ನ ಮುಂದಿರುವಂತ ಸವಾಲು. ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಈಗ ಕಾನೂನಿನಲ್ಲಿ ಅಥವಾ ಈ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದು. ಹಾಗಾಗಿ ಬಿಜೆಪಿ ಏನು ಕರ್ನಾಟಕದಲ್ಲಿ ಪ್ಲಾನ್ ಮಾಡ್ತಾ ಇದೆಯಲ್ಲ, ಅದನ್ನ ವಿಫಲಗೊಳಿಸಬೇಕು ಅಂತ ಕಾಂಗ್ರೆಸ್ನವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಟ್ರಾಪ್ಗೆ ಕಾಂಗ್ರೆಸ್ ಬೀಳಬಾರ್ದು. ಬಿಜೆಪಿ ಏನು ಪ್ಲಾನ್ ಮಾಡ್ತಾ ಇದೆಯಲ್ಲ, ಮೂಡ ಹಗರಣವನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವುದಕ್ಕೆ, ಆ ಒಂದು ಟ್ರಾಪ್ಗೆ ಬೀಳೋಕ್ ಹೋಗಬಾರ್ದು ಕಾಂಗ್ರೆಸ್. ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಇಲ್ಲ, ಇದು ಕಾಂಗ್ರೆಸ್ನ ಕಾಡ್ತಾ ಇರುವಂತ ವಿಚಾರ. ಇರಬಹುದು ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಎಲ್ಲರೂ ಒಪ್ಕೊಳ್ಳುವಂತ ನಾಯಕ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರು ಕೂಡ ಸಿದ್ದರಾಮಯ್ಯ. ಹಾಗಾಗಿನೇ ಸಿದ್ದರಾಮಯ್ಯ ಬಿಟ್ರೆ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಇದುವರೆಗೂ ಕೂಡ ಕಂಡು ಬರ್ತಾ ಇಲ್ಲ. ಇನ್ನು ಸಿದ್ದರಾಮಯ್ಯ ಅಳಿವು ಉಳುವಿನ ಮೇಲೆ ಎರಡು ಸರ್ಕಾರ ನಿಂತಿದೆ. ಕೇವಲ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ, ತೆಲಂಗಾಣ ಸರ್ಕಾರವೂ ಕೂಡ ನಿಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕ್ಲೀನ್ ಇಮೇಜ್ ಹೊಂದಿದ್ದಂಥ ನಾಯಕನನ್ನ ಒಂದು ಹಗರಣದಲ್ಲಿ ಸಿಕ್ಕಾಕ್ಸಿ ಕೆಳಗಿಳಿಸಿದ್ದೀವಿ ಅಂತ ಅಂದ್ರೆ ಇನ್ನು ತೆಲಂಗಾಣ ಸಿಎಂ ಯಾವ ಲೆಕ್ಕ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಬಿಜೆಪಿ ನಾಯಕರು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಇಳಿದು ಬಿಟ್ರೆ ಎರಡು ಸರ್ಕಾರ ಡಮಾರ್ ಆಗ್ಬಿಡ್ತವೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಟೀಮ್ ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಎಷ್ಟೇ ಬಾಯಿ ಪಡ್ಕೊಂಡ್ರು ಕೂಡ, ಎಷ್ಟೇ ಮುಜುಗರ ಆದ್ರೂ ಕೂಡ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಬಿಕಾಸ್ ಸಿದ್ದರಾಮಯ್ಯನವ್ರು ಇಳಿದು ಬಿಟ್ರೆ ಕುರ್ಚಿಯಿಂದ ಸರ್ಕಾರ ಡಮಾರ್ ಆಗಿ ಹೋಗ್ಬಿಡುತ್ತೆ, ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದನ್ನೇ ಸಿದ್ದರಾಮಯ್ಯನವರ ಬಣದ ನಾಯಕರು ಹೈಕಮಾಂಡ್ಗೂ ಕೂಡ ತಲುಪಿಸಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದಲ್ಲಿ ಸಿಎಂ ಇಳಿದು ಬಿಟ್ರೆ ಹೇಮಂತ್ ರೆಡ್ಡಿ ಅವರಿಗೂ ಕೂಡ ಸಂಕಷ್ಟ ಶುರುವಾಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗ ನಾಯಕರು. ಹಾಗಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಯೋಚನೆ ಬಿಡಿ, ಅವರೇ ಇರಲಿ ಅಂತ ಹೇಳಿ ಕಂಟಿನ್ಯೂ ಆಗಿ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.